ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವತ್ತು ಮಸಾಲೆ ರೊಟ್ಟಿ ಮಾಡ್ತಾಯಿದ್ದೀನಿ. ಅದು ಹೇಗೆ ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. 2 ಈರುಳ್ಳಿ ತೊಗೊಂಡಿದ್ದೀನಿ, ಕರಿಬೇವು, 1 ಕ್ಯಾರೆಟ್ ತುರ್ಕೊಂಡಿದ್ದೀನಿ, ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು 4-5 ಹಸಿಮೆಣ್ಸಿನ್ಕಾಯಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಒಂದು ಬಟ್ಲ ರಾಗಿ ಹಿಟ್ಟು ತಗೊಂಡಿದ್ದೀನಿ. ಮತ್ತು ಇದಕ್ಕೆ ಏನು ಮೇಯ್ನ್ ಹಾಕಬೇಕು ಅಂತಂದರೆ ಕಡಲೆ ಬೀಜನ ಪುಡಿ ಮಾಡಿಬಿಟ್ಟು ಹಾಕಬೇಕು. ಸ್ವಲ್ಪ ಕಡಲೆ ಬೀಜ ತೊಗೊಂಡಿದ್ದೀನಿ, ಇದನ್ನು ಸ್ವಲ್ಪ ಗ್ರೈಂಡ್ ಮಾಡ್ಕೊಬರ್ತೀನಿ. ನೋಡಿ, ಇಷ್ಟು ಪುಡಿ ಆದರೆ ಸಾಕು. ಜಾಸ್ತಿ ನುಣ್ಣಗೂ ಪುಡಿ ಆಗಬಾರ್ದು, ಸ್ವಲ್ಪ ತರಿತರಿಯಾಗಿ ಇರಬೇಕು. ಅಂದರೆ ಇದನ್ನು ಹಸಿದೇ ಹಾಕಬೇಕು, ಉರಿಬಾರ್ದು. ಕಡಲೆ ಬೀಜದ ಪುಡಿನೂ ಇದಕ್ಕೆ ಮಿಕ್ಸ್ ಮಾಡಿ ಇದಕ್ಕೆ ಕಲಿಸ್ಕೊತೀನಿ. ನೀವು ಬೇಕಂದರೆ ಇದಕ್ಕೆ ಅಕ್ಕಿ ಹಿಟ್ಟು ಹಾಕೋಬೋದು ಮತ್ತು ಗೋಧಿ ಹಿಟ್ಟು ಹಾಕೋಬೋದು. ನಾನೀಗ ಬರೀ ರಾಗಿ ಹಿಟ್ಟು ಮಾತ್ರ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ನೀರು ಹಾಕಿ ಸ್ವಲ್ಪ ತೆಳ್ಳಗೆ ಕಲಿಸ್ಕೊಬರೋಣ. ಇದಕ್ಕೆ ಯಾವ ಚಟ್ನಿನೂ ಬೇಕಾಗಿರಲ್ಲ, ಹಂಗೆ ತಿನ್ಬೋದು. ನೀವು ಒಂದ್ಸರಿ ಮನೇಲಿ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ. ಈ ಹದ ಬರೋ ಥರ ಕಲಿಸ್ಕೊಬೇಕು ಹಿಟ್ಟು. ಇದು ಈ ಥರ ಕಲಿಸಿದಾದ್ಮೇಲೆ 1/4 ಗಂಟೆ ಇದನ್ನು ನೆನೆಯಕ್ಕೆ ಬಿಡೋಣ. ಪ್ಲೇಟ್ ಹಾಕಿ ಮುಚ್ತಾ ಇದ್ದೀನಿ. ಈಗ ನಾನೊಂದು 20 ನಿಮಿಷನೇ ನೆನೆಯಕ್ಕೆ ಬಿಟ್ಟಿದ್ದೀನಿ ಫ್ರೆಂಡ್ಸ್. ಇವಾಗ ನೋಡಿ, ಹಿಟ್ಟು ಈ ಅದಕ್ಕೆ ಬಂದಿದೆ. ಅದು ಸ್ವಲ್ಪನೂ ಕೈಗೆ ಅಂಟ್ಕೊಳಲ್ಲ. ಈ ಥರ ಇದ್ರೇ ಅದು ಹಿಟ್ಟು ಚೆನ್ನಾಗಿ ನೆನ್ಕೊಂಡಿದೆ ಅಂತ. ಇವಾಗ ರೊಟ್ಟಿ ಮಾಡೋಕ್ಕೆ ಪರ್ಫೆಕ್ಟಾಗಿದೆ ಈ ಹಿಟ್ಟು. ಇದನ್ನು ಒಂದು ಕಾಟನ್ ಬಟ್ಟೆಯಲ್ಲೇ ಸುಡಬೇಕು. ಪಾಲಿಸ್ಟರ್ ಬಟ್ಟೆಯಲ್ಲಿ ಸುಡೋಕ್ಕಾಗಲ್ಲ, ಏಕೆಂದರೆ ನಾವು ಹಂಚ ಮೇಲೆ ಬಟ್ಟೆ ತಟ್ಟಿರೋದನ್ನೇ ಹಾಕ್ತೀವಲ್ಲ, ಹಂಗೆ ಬಟ್ಟೆ ಸುಟ್ಟೋಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಆದಷ್ಟು ಕಾಟನ್ ಬಟ್ಟೆನೇ ಯೂಸ್ ಮಾಡಿ. ನಾನಿಲ್ಲಿ ವೈಟ್ ಕಾಟನ್ ಬಟ್ಟೆ ತೊಗೊಂಡಿದ್ದೀನಿ. ಸ್ವಲ್ಪ ದಪ್ಪನಾಗೆ ಇರಬೇಕು ಹಿಟ್ಟು. ಸ್ವಲ್ಪ ನೀರು ಚಿಮ್ಕಿಸ್ಕೊಂಡು ಸ್ವಲ್ಪ ತಗೊಂಡು ಅದನ್ನು ಚೆನ್ನಾಗಿ ತಟ್ಟಿದ್ರೆ, ಹಂಗೆ ತಟ್ಬಿಟ್ಟು ಅದು ಬಟ್ಟೆ ಸಮೇತನೇ ಹಂಚ ಮೇಲೆ ಹಾಕಬೇಕು. ಹಂಚ ಮೇಲೆ ಹಾಕಿ 2 ಕಡೆನೂ ಬೇಯಿಸಿದ್ರೆ ಅದು ಪರ್ಫೆಕ್ಟಾಗಿ ರೊಟ್ಟಿ ರೆಡಿ ಆಗುತ್ತೆ. ನೀವು ಒಂದು ಸರಿ ಮಾಡಿ ನೋಡಿ, ಮಾಡಿ ಕಮೆಂಟಲ್ಲಿ ಹೆಂಗಿದೆ ಅಂತ ತಿಳಿಸಿ ಗೈಸ್. ಅದಿದೆ. ಇವಾಗ ತಟ್ಟಿರೋದು ರೊಟ್ಟಿನ ಹಂಚ ಮೇಲೆ ಹಾಕೋಣ. ನಿಧಾನಕ್ಕೆ ಹಾಕ್ಬಿಟ್ಟು ಸ್ವಲ್ಪ ಪ್ರೆಸ್ ಮಾಡಿ ತೆಗೆದ್ರೆ ನೀಟಾಗಿ ಬರುತ್ತೆ. 1-2 ನಿಮಿಷ ಇದನ್ನು ಕ್ಲೋಸ್ ಮಾಡ್ತೀನಿ. ಬಟ್ಟೆನ ಸ್ವಲ್ಪ ತಟ್ಕೊಂಡ್ರೆ ಅದೇ ಬಿಡುತ್ತೆ. ಓಪನ್ ಮಾಡಿ 1-2 ನಿಮಿಷ ಕ್ಲೋಸ್ ಮಾಡಬೇಕು. ಉರಿ ಸ್ವಲ್ಪ ಜಾಸ್ತಿ ಇಟ್ಕೋಬೇಕು. ಬಿಸಿ ಬಿಸಿ ರಾಗಿ ರೊಟ್ಟಿ ಸವಿಯಲು ಸಿದ್ಧ. ನೀವು ಇದಕ್ಕೆ ಬೇಕಂದರೆ ಕಡಲೆ ಬೀಜದ ಚಟ್ನಿ ಮಾಡ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಏನು ಬೇಡ, ಹಂಗೇನಾದರೂ ತಿನ್ಬೋದು.